ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು. ಯಾಕಂದರೆ ಚಿನ್ನಿ ಇದ್ದಾಳೆ. ನನ್ನ ಎಲ್ಲ ವ್ಲಾಗ್ಗಳನ್ನೂ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದರೆ ನಾನು ಊರಿಗೆ ಹೋಗಿರೋ ಹಬ್ಬದ ವ್ಲಾಗಲ್ಲಿ ಹೇಳಿದ್ದೆ ಚಿನ್ನಿ ಫ್ರೆಂಡ್ ಮನೆಗೆ ಹೋಗಿದ್ಲು ಅಂತೇಳಿ. ಆದರೆ ಹಳೆ ವೀಡಿಯೋಗಳು ಒಂದಷ್ಟು ಇದ್ದಾವೆ, ಅದನ್ನು ಪಬ್ಲಿಷ್ ಮಾಡ್ತೀನಿ ಆಮೇಲೆ ಅಂತೇಳಿ. ಯಾಕಂದರೆ ಹಬ್ಬದ ವೀಡಿಯೋಗಳನ್ನ ಮುಂಚೆ ಹಾಕಬೇಕು ಅಂತ ಅಂದ್ಕೊಂಡು, ಆದ್ರೂ ಹಬ್ಬ ಆಗಿ ಒಂದು ಸ್ವಲ್ಪ ದಿನ ಆದಮೇಲೆ ಹಬ್ಬದ ವೀಡಿಯೋಗಳು ಕೂಡ ಬಂತು. ಯಾಕಂದರೆ ನಾವು ಹಾಗೆ ಜೋಗ ಹೋಗಿದ್ವಿ, ಜೋಗದಿಂದ ಬಂದಮೇಲೆ ಹಬ್ಬದ ಪ್ರಿಪ್ರೇಷನ್ನು, ಊರಲ್ಲಿ ನಾನು ಇದ್ದೆ, ಆ ವೀಡಿಯೋಗಳೆಲ್ಲ ಆದ ನಂತರ ಹಬ್ಬದ ವೀಡಿಯೋ ಬರುತ್ತೆ. ಅದಾದ ನಂತರ ಚಿನ್ನಿ ಬಂದಳು ಊರಿಗೆ, ಮೈಸೂರಿಗೆ ಹೋಗಿದ್ಲು, ಊರಿಗೆಲ್ಲ ಸಾರಿ. ಆದರೆ ಇದು ಹಳೆ ವೀಡಿಯೋಗಳಿತ್ತಲ್ವ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು. ಕಷ್ಟಪಟ್ಟು ವೀಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ ಅಂದಮೇಲೆ ಅದನ್ನು ಕೂಡ ಶೇರ್ ಮಾಡಬೇಕಲ್ವ. ಹಾಗಾಗಿ ಈಗ ಮತ್ತೆ ಹಳೆಯದು ಒಂದಷ್ಟು ವೀಡಿಯೋಗಳು ಸೀರೀಸ್ ಬರುತ್ತೆ. ಮಧ್ಯ ಅದರಲ್ಲೂ ಮಂಗಳಗೌರಿದು ಅಥವಾ ವರಮಹಾಲಕ್ಷ್ಮಿ ಆ ವಿಡಿಯೋಗಳು ಬರ್ತಾ ಹೋಗ್ಬೋದು. ಹೆಂಗೇನು ಅಂತ ನನಗೂ ಒಂದು ಐಡಿಯಾ ಇಲ್ಲ. ಆದಷ್ಟು ವೀಡಿಯೋಗಳನ್ನ ಇದೇ ಥರ ಎಡಿಟ್ ಮಾಡ್ಕೊಂಡಿದ್ದೀನಿ. ಹೇಗಾಗುತ್ತೋ ಹಾಗೆ ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಮತ್ತು ಯಾವುದೇ ರೀತಿಯಾಗಿರೋ ಬೇರೆ ಥರ ಕಮೆಂಟ್ಗಳನ್ನ ಹಾಕಬೇಡಿ. ಹಾಗಾಗಿ ಯಾಕಂದರೆ ಮಗಳು ಹೋಗಿದ್ದಾಳೆ ಮತ್ತು ಮಗಳಿರೋ ವೀಡಿಯೋಗಳನ್ನ ಹಾಕ್ತೀರಾ ಅಂತ ನಾನು ಹಬ್ಬದ ವೀಡಿಯೋನ ಮುಂಚೆ ನಿಮಗೆ ಹಾಕೋಣ ಅಂದ್ಬಿಟ್ಟು ಆ ಥರ ಆಯಿತು. ಸ್ವಲ್ಪ ಎಡವಟ್ಟು ಥರ ಆಯಿತು. ನೀವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತೀರಾ ಅಂತ ಅಂದ್ಕೊತೀನಿ. ನಿಮಗೆ ಒಂದು ಅಪ್ಡೇಟ್ ಬೇಕಿರುತ್ತೆ ಅಲ್ವಾ. ಹಾಗಾಗಿ ಅವಳು ಚಿನ್ನಿ ಫ್ರೆಂಡ್ ಇದ್ದಲ್ಲ, ಪುತ್ರನು, ಅವಳಿದ್ದಾಗ ಮಾಡ್ಕೊಂಡಿರೋ ವೀಡಿಯೋಗಳಾದ್ದರಿಂದ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತೊಂದು ಸ್ಪೆಷಲ್ಲಾಗಿರೋ ಮಧ್ಯಾಹ್ನದ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕನ್ಫ್ಯೂಷನ್ ಇದೆ ತಿಂಡಿ ಮಾಡೋದ್ರಲ್ಲಿ. ಏನಪ್ಪ ಅಂದರೆ ಕೆಲಸದವರು ಬರ್ತಾರಂತೆ, ಅಂದರೆ ಔಷಧಿ ಹೊಡೆಯೋಣ ಅಂತ. ಸ್ವಲ್ಪ ಹೊಳವಿದೆ, ಇವಾಗ ಮಳೆ ಕಡಿಮೆ ಇದೆ. ರಾತ್ರಿ ಎಲ್ಲ ಮಳೆ ಬರುತ್ತೆ, ಬೆಳಗ್ಗೆ ಆದ ಸ್ವಲ್ಪ ಹೊಳವಿರುತ್ತೆ. ಆದರೆ ಬೆಳಗ್ಗೆ ಎದ್ದಾಗೂ ಮಳೆ ಬರ್ತಾ ಇತ್ತು. ಹಾಗಾಗಿ ಸ್ವಲ್ಪ ಡೌಟ್ ಇತ್ತು ಔಷಧಿ ಹೊಡೆಯೋದು. ಅದೇ ನಮ್ಮನೆಯವ್ರು ಹೋದ ಮೇಲೆ ಫೋನ್ ಮಾಡ್ತೀರಿ, ಆಮೇಲೆ ತಿಂಡಿ ಮಾಡು ಅಂತ ಹೇಳಿದರು. ನೆನ್ನೆನೂ ಹೊಡೆಯೋದಿತ್ತು. ನಾನು ನೆನ್ನೆಗೆ ಅಂತ ದೋಸೆ ಹಿಟ್ಟು ಮಾಡಿಟ್ಟಿದ್ದೆ, ಫ್ರಿಜ್ಜಲ್ಲಿ ದೋಸೆ ಹಿಟ್ಟಿದೆ, ಅದನ್ನೇ ಮಾಡಿ ಕೊಡ್ತೀನಿ. ಬರೀ ಚಟ್ನಿ ಒಂದು ಮಾಡಿ ದೋಸೆ ಬೇಗ ಕೊಡ್ತೀನಿ. ಇವರಿಗೆಲ್ಲ ನೆನ್ನೆನೂ ತಿಂದಿದ್ದಾರಲ್ಲ ದೋಸೆ, ಅದಕ್ಕೆ ಚಪಾತಿ ಮಾಡಿ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಇದ್ದೀನಿ. ಆ ಹುಡುಗರು ಏನೋ ಮಾಡ್ಕೊತೀವಿ ಅಂತ ಬ್ರೆಡ್ ಎಲ್ಲ ತಂದ್ಕೊಂಡಿದ್ದು ನಿನ್ನೆ, ಏನೂ ಮಾಡ್ಕೊಂಡಿಲ್ಲ. ಇವತ್ತು ಸಂಜೆ ಪಾವ್ ಭಾಜಿನಾರು ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತ. ಕಸ ಹೊಡೆದು ಎಲ್ಲ ಕೆಲಸ ಆಯಿತು. ಇವಾಗ ಅದೇ ಚಪಾತಿ ಹಿಟ್ಟು ಕಲಸೋಣ ಅಂತ ಬಂದೆ. ನಮ್ಮನೆಯವರು ಹೋದರು. ಸದ್ಯ ಮಳೆ ಕಡಿಮೆ ಆಗಿದೆ. ಇವತ್ತು ಇಡೀ ದಿನ ಕಮ್ಮಿ ಆದರೆ ಸಾಕು. ತೋಟಕ್ಕೆ ಕೊಳೆ ಬರೋಕ್ಕೆ ಶುರು ಆಗ್ಬಿಡುತ್ತೆ. ಈ ಥರ ಮಳೆ ತುಂಬ ಆಗಿದೆಯಲ್ಲ, ತುಂಬ ಕಡೆ ಕೊಳೆ ಕೂಡ ಬಂದಿದೆಯಂತೆ. ಎಲ್ಲರೂ 2 ಸಲ 3 ಸಲ ಔಷಧಿ ಹೊಡೆದಿದ್ದಾರೆ. ನಾವು ಈಗ ಫಸ್ಟ್ ಟೈಮ್ ಹೊಡಿತಾ ಇದ್ದೀವಿ. ಅದೇ ಹೊಳವೇ ಇಲ್ಲ. ಹೊಳವಿದ್ರೆ ಇಷ್ಟರೊಳಗೆ ಹೊಡಿಬೇಕಾಗಿತ್ತು. ಮಳೆ ತುಂಬ ಬಂತಲ್ವ, ಹಾಗಾಗಿ ಈಗ ಹೊಡೆಯೋಕ್ಕೆ ಹೋಗಿದ್ದಾರೆ. ಏನೇನಾಗುತ್ತೆ ಇನ್ನೂ ಗೊತ್ತಿಲ್ಲ. ಚಪಾತಿ ಹಿಟ್ಟನ್ನ ಕಲಿಸ್ತೀನಿ ಫಸ್ಟ್. ಗೋಧಿ ಹಿಟ್ಟನ್ನ ಸ್ವಲ್ಪನೇ ಕಲಿಸ್ತಾ ಇದ್ದೀನಿ. ಯಾಕಂದರೆ ಮಧ್ಯಾಹ್ನ ಕೂಡ ನಾನು ಚಪಾತಿ ಮಾಡಿದ್ದೆ ನೆನ್ನೆ. ಹಾಗಾಗಿ ಆವಾಗಿಂದು ಕೂಡ ಚಪಾತಿ ಹಿಟ್ಟು ಇತ್ತು. ದಾಲ್ ಮಾಡಿದ್ದೆ ಮಧ್ಯಾಹ್ನ. ಹಾಗಾಗಿ ನಮ್ಮನ್ನು ಚಪಾತಿ ಮಾಡಿಕೊಡು ಅಂತ ಹೇಳಿದ್ರು. ಹಾಗಾಗಿ ಅವರಿಗೆ ಅಂತ 2 ಚಪಾತಿ ಮಾಡಿದೆ. ಅವರು ಒಂದು ಸ್ವಲ್ಪ ರೈಸ್ ಊಟ ಮಾಡಿ 2 ಚಪಾತಿನ ತಿಂದರು. ಅದರಲ್ಲೂ ಸ್ವಲ್ಪ ಹಿಟ್ಟು ಉಳಿದಿತ್ತು. ಹಾಗಾಗಿ ಇವಾಗ ಸ್ವಲ್ಪ ಮಾತ್ರ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ನೋಡ್ಬೋದು, ನಿನ್ನೆ ಮಧ್ಯಾಹ್ನ ಮಾಡಿದ್ರಲ್ಲಿ ಅಷ್ಟು ಹಿಟ್ಟು ಉಳಿದಿತ್ತು ಅಷ್ಟೇ. ಎಷ್ಟು ಕಮ್ಮಿ ಮಾಡಬೇಕು ಅಂತ ಅಂದ್ಕೊತೀನಿ, ಆದರೂ ಕೂಡ ಅದು ಕಮ್ಮಿ ಮಾಡೋಕ್ಕಾಗೋದೇ ಇಲ್ಲ. ಕೈ ಜಾಸ್ತಿ ಹೋಗಿಬಿಡುತ್ತೆ. ನಮ್ಮನೇಲಿ ಈಗ ಈ ಬೀಟ್ರೋಟ್ ಪಲ್ಯ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಪುತ್ರನಿಗೆ ಅದೇ ಈ ಥರ ಪಲ್ಯ ಮಾಡಿ ತಿನ್ಸೋಣ ಅಂತ ಮಾಡ್ತಾಯಿದ್ದೀನಿ. ಪಾಪ ಅವಳೇನು ಯಾವತ್ತೂ ಅದು ತಿನ್ನಲ್ಲ ಆಂಟಿ, ಇದು ತಿನ್ನಲ್ಲ ಅಂತ ಹೇಳಲ್ಲ. ಪಾಪ ಎಲ್ಲದನ್ನೂ ತಿಂತಾಳೆ. ಅದೇ ಅವರಮ್ಮ ಅಂತ ಇದ್ರು, ಅದು ಮನೇಲಿ ತುಂಬ ಊಟ ತಿಂಡಿಗೆ ನಕರ ಮಾಡ್ತಾಳಂತೆ. ಅವರಮ್ಮ ಅದೇ ಕೇಳ್ತಾಯಿದ್ರು, ನಮ್ಮನೇಲಿ ತಿನ್ನಲ್ಲ, ಅಲ್ಲಿ ಹೆಂಗೆ ತಿಂತೀಯ ಅಂತ ಇದ್ದರು. ಅದು ಕೈ ಬದಲಾವಣೆ ಆಗುತ್ತೆ, ಮತ್ತು ಬೇರೆ ಆಪ್ಷನ್ ಬೇರೆ ಇರಲ್ವಲ್ಲ. ಹಾಗಾಗಿ ಪಾಪ ತಿನ್ನಲೇಬೇಕಾಗುತ್ತೆ. ಅವರು ಸ್ವಲ್ಪ ನೀರು ದೋಸೆ ಆ ಥರದ್ದೆಲ್ಲ ದೋಸೆ ಐಟಮ್ ಜಾಸ್ತಿ ಮಾಡ್ತಾರಂತೆ. ರೈಸ್ ಐಟಮ್ನೂ ಮಾಡ್ತಾರೇನೋ ಗೊತ್ತಿಲ್ಲ, ಆದರೆ ದೋಸೆಗಳು ಜಾಸ್ತಿ ಅವರು ಸೌತ್ ಕೇಂದ್ರದಲ್ಲಿ. ಅದಕ್ಕೆ ಏನಾದ್ರು ನಾನ್ ವೆಜ್ ಆ ಥರದ್ದು ಏನಾದರೂ ಮಾಡ್ಕೊತಾರೆ. ನಮ್ಮಲ್ಲಿ ನಾನ್ ವೆಜ್ ಇಲ್ಲಲ್ಲ ಪಾಪ ಅವಳಿಗೆ. ಹಾಗಾಗಿ ನಮ್ಮ ವೆಜಿಟೇರಿಯನ್ ಫುಡ್ಡೇ ತಿನ್ನಬೇಕಾಗುತ್ತೆ. ಅವಳು ಅದೇ ಅಂತ ಇದ್ಲು, ಆಂಟಿ ನಾನೇನಾದರೂ ನಿಮ್ಮ ಮನೇಲಿ ಒಂದು ಸ್ವಲ್ಪ ದಿನ ಇದ್ದರೆ ತುಂಬ ತೆಳ್ಳಗಾಗಿ ಹೋಗ್ತೀನಿ ಅಂತ ತಮಾಷೆ ಮಾಡ್ಕೊಂಡು ನಗ್ತಾ ಇದ್ಲು. ಅವಳು ಊಟ ತಿಂಡಿನೂ ತುಂಬ ಕಮ್ಮಿನೇ ಮಾಡೋದನ್ನು ಪ್ರತಿ ಸಲನೂ ಹೇಳ್ತೀನಿ. ನಾನ್ ವೆಜ್ ಆದರೆ ತಿಂತಾಳೇನೋ ಗೊತ್ತಿಲ್ಲ, ಆದರೆ ಪಾಪ ವೆಜಿಟೇರಿಯನ್ ಆದ್ದರಿಂದ 1 ಚಪಾತಿ ಇಲ್ಲ 2 ಚಪಾತಿ ತಿಂತಾಳೆ, 2 ದೋಸೆ, 2 ಇಡ್ಲಿ, ಇಷ್ಟಿಷ್ಟೇ ತಿನ್ನೋದು ಅವಳು ಇದ್ದಾಳೆ ಅಂತ ನಮಗೆ ಅನ್ನಿಸ್ತಾನೆ ಇಲ್ಲ. ಅಷ್ಟು ಕಮ್ಮಿ ಊಟ ತಿಂಡಿ ಮಾಡ್ತಾಳೆ.
ಮಧ್ಯಾಹ್ನಕ್ಕೆ ಸ್ವಲ್ಪ ಕೋಸಂಬರಿ ಮಾಡೋಣ ಅಂತ ಇದ್ದೀನಿ, ಯಾಕಂದರೆ ಜೋಳ ಇತ್ತು. ಹಾಗಾಗಿ ಚಿನ್ನಿಗೆ ಆ ಜೋಳ ಹಾಕಿ ಮಾಡಿರೋ ಕೋಸಂಬರಿ ಇಷ್ಟ ಆಗುತ್ತೆ, ನನಗೂ ಕೂಡ ಇಷ್ಟ ಆಗುತ್ತೆ. ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಪುತ್ರನೂ ತಿನ್ನಲ್ಲ, ನಮ್ಮ ಮನೆಯವರು ತಿನ್ನಲ್ಲ. ಅವರಿಬ್ಬರಿಗೂ ಎಕ್ಸ್ಟ್ರಾ ತೆಗೆದಿಟ್ಟು ನಾವಿಬ್ಬರು ಜೋಳ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನನಗೆಲ್ಲದಕ್ಕೂ ಜೋಳ ಹಾಕಿದ್ರೆ ಇಷ್ಟ ಆಗುತ್ತೆ. ಉಪ್ಪಿಟ್ಟಿಗೆ, ಪಲಾವಿಗೆ ಎಲ್ಲದಕ್ಕೂ ಹಾಕಿದ್ರೆ ಚೆನ್ನಾಗಿರುತ್ತೆ. ಆದರೆ ನಮ್ಮ ಮನೆಯವರು ಅಷ್ಟು ಇಷ್ಟಪಡಲ್ಲ, ಅವರಿಗೆ ಅದೊಂಥರ ಸ್ವೀಟ್ ಥರ ಅನಿಸುತ್ತಂತೆ. ಹಾಗಾಗಿ ಅದು ಇಷ್ಟ ಆಗಲ್ಲ ಅಂತಾರೆ. ನನ್ನ ಜೊತೆಗೆ ಒಬ್ಬರು ಪಾರ್ಟ್ನರ್ ಇದ್ದಾರಲ್ಲ ಈಗ ತಿನ್ನೋದಕ್ಕೆ, ಚಿನ್ನಿ ಇದ್ದಾಳಲ್ಲ, ಹಾಗಾಗಿ ಪದೇ ಪದೇ ನಾನು ಅವಳು ಮಾಡ್ಕೊತಾ ಇದ್ದೀವಿ. ತುಂಬ ಜನ ಕೇಳ್ತಾ ಇದ್ರು ಪುತ್ರನ್ ಅಂದರೆ ಏನು ಅಂತ. ಅವಳ ಹೆಸರು ವೈಷ್ಣವಿ ಪುತ್ರನ್ ಅಂತ, ಸರ್ನೇಮ್ ಅದು ಅವ್ರದ್ದು. ಅವ್ರ ಕುಟುಂಬದ ನೇಮೋ ಏನೋ ನನಗೂ ಗೊತ್ತಿಲ್ಲ. ಚಿನ್ನಿ ಯಾವಾಗಲೂ ಪುತ್ರನ್ ಅಂತಲೇ ಕರಿತಾ ಇದ್ಲು. ಹಾಗಾಗಿ ನನಗೆ ವರ್ಷಿಣಿ ವೈಷ್ಣವಿ ಎರಡೂ ಕನ್ಫ್ಯೂಸ್ ಆಗೋದ್ರಿಂದ ನಾನು ಪುತ್ರನ್ ಅಂತಲೇ ಕರಿತಾ ಇದ್ದೆ. ಅವಳ ಹೆಸರು ಬಂದು ವೈಷ್ಣವಿ ಅಂತ. ತುಂಬ ಜನ ಕೇಳ್ತಾ ಇದ್ರು ಅವಳು ಏನು ಮಾಡ್ತಾ ಇದ್ದಾಳೆ ಅಂತ. BSc ಮಾಡ್ತಾ ಇದ್ದಾಳೆ ಅವಳು. ಅವರಮ್ಮ ಇದನ್ನು ತುರಿದುಬಿಟ್ಟು ಒಗ್ಗರಣೆ ಪಲ್ಯ ಮಾಡ್ತಾರಂತೆ ಚಪಾತಿಗೆಲ್ಲ. ನನಗೆ ತುರಿದು ನಾನು ಕೂಡ ಮಾಡ್ತೀನಿ, ಊಟದ ಜೊತೆಗೆ ಎಲ್ಲರೂ ನೆಂಚ್ಕೊಳ್ಳೋದಕ್ಕೆ ಮಾಡ್ತೀನಿ. ಆದರೆ ಚಪಾತಿಗೆ ನನಗೆ ಈ ಥರ ಚೌಕ ಹೆಚ್ಚಿರೋ ಪಲ್ಯ ಮಾಡಿದ್ರೆ ಇಷ್ಟ ಆಗುತ್ತೆ. ಅದ್ರ ಜೊತೆ ನೀವು ಕಡಲೆಕಾಳು, ಆಮೇಲೆ ಅಲಸಂದೆ ಕಾಳು, ಆ ಥರದ್ದು, ಆಮೇಲೆ ಹೆಸರು ಕಾಳು, ಇದನ್ನೆಲ್ಲದನ್ನು ಮೊಳಕೆ ಬರೆಸಿ ಕೂಡ ಹಾಕಿ ಮಾಡಿದ್ರು ಚೆನ್ನಾಗಾಗುತ್ತೆ. ನಾನೊಂಚೂರು ಬೇಳೆ ಹಾಕಿ ಮಾಡ್ತೀನಿ. ಇದನ್ನು ನೀವು ದೋಸೆಗೆ ಕೂಡ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಾಗುತ್ತೆ. ಆದರೆ ನಮ್ಮ ಮನೆಯವರು ಅದೆಂತ ಅಂತ ಹೇಳ್ತಾರೆ, ಹಾಗಾಗಿ ನಾನು ಮಾಡೋದಿಲ್ಲ. ಆದರೆ ನಾನು ತಿನ್ನೋದು ಬೆಳಗ್ಗೆ ಒಂದು ದೋಸೆ ಅಲ್ವಾ, ಹಾಗಾಗಿ ನಂಗೆ ಒಬ್ಳಿಗೆ ಎಕ್ಸ್ಟ್ರಾ ಏನು ಅಂತ ನಾ ಮಾಡೋದಿಲ್ಲ. ಅವಳು ಪುತ್ರನ ಗೆದ್ದವಳು ಕಾಫಿ ಕುಡಿತಾಳೆ, ಹಾಗಾಗಿ ಅವಳಿಗೆ ಹಾಲನ್ನು ಹಾಕಿ ಇಟ್ಟಿರ್ತೀನಿ. ಚಿನ್ನಿ ಬಂದವಳು ಅವಳಿಗೆ ಕಾಫಿನ ಮಾಡಿ ಕೊಡ್ತಾಳೆ. ಅವಳು ನಾನೇ ಮಾಡ್ಕೊತೀನಿ ಆಂಟಿ ಅಂತಾಳೆ. ಪಾಪ ನಮ್ಮನೆಗೆ ಬಂದಿರೋ ನೆಂಟ್ರ ಹತ್ರ ಅಂತ ಕೆಲಸ ಮಾಡಿಸೋದು. ಆದರೂ ಅವಳು ಹೋಗೋ ಟೈಮಲ್ಲೆಲ್ಲ ಸುಮಾರು ಕೆಲಸ ಮಾಡಿದ್ಲು ಪಾಪ. ಅಂದರೆ ಅವರಿಬ್ರಿಗೂ ಬೇಜಾರಾಗುತ್ತಲ್ವ. ಚಿನ್ನಿ ಏನಾದರೂ ನಂಗೆ ಹೆಲ್ಪ್ ಮಾಡೋಕ್ಕೆ ಬರ್ತಿರ್ತಾಳಲ್ಲ, ಅವಳು ಒಂಚೂರು ಹೆಲ್ಪ್ ಮಾಡ್ತಾ ಇದ್ಲು. ಟೀ ಎಲ್ಲ ಕುಡಿದಾಯಿತು. ಅವರಿಬ್ಬರು ಇನ್ನೂ ಎದ್ದಿರಲಿಲ್ಲ, ನಾನು ಕೂಡ ಎಬ್ಸಕ್ಕೆ ಹೋಗಿರಲಿಲ್ಲ. ಮತ್ತು ಎದ್ರೂ ಏನು ಗೊತ್ತಾ, ಮೊಬೈಲ್ ನೋಡ್ತಾರೆ, ಇಲ್ಲ TV ನೋಡ್ತಾರೆ. ಅದ್ರ ಬದಲು ಮಲಗೋದೇ ಒಳ್ಳೆಯದು ಅಂತ. ಇಲ್ಲಾಂದರೆ ರಾತ್ರಿ ಎಷ್ಟೋ 12 ಗಂಟೆ 1 ಗಂಟೆ ತನಕ TV ನೋಡ್ತಿರ್ತಾರೆ. ಒಂದಷ್ಟು ಮೂವಿಗಳು ಹಾಕ್ಸ್ಕೊಬಂದಿದ್ರಲ್ಲ, ಅದೆಲ್ಲ ನೋಡಿ ಮುಗೀತು. ನಮ್ಮ ಮನೆಯವ್ರಿಗೆ ಅದೇ ಗಂಟು ಬಿದ್ದಿದ್ರು, ಇನ್ನೊಂದಷ್ಟು ಮೂವಿಗಳು ಹಾಕ್ಸ್ಕೊಂಡು ಬನ್ನಿ ಅಂತ ಹೇಳಿ. ನಮ್ಮನೆಯವರು ಪಾಪ ಫುಲ್ ಬ್ಯುಸಿ ಆಗಿಬಿಟ್ರು, ಔಷಧಿ ಹೊಡೆಯೋದು ಅದು ಇದು. ಹಾಗಾಗಿ 2 ದಿನ ಆಯಿತು ಯಾವುದೇ ಮೂವಿಗಳನ್ನ ಹಾಕ್ಕೊಟ್ಟಿಲ್ಲ. ಇವತ್ತು ಅದೇ ನಾವೇ ಹೋಗಿ ಹಾಕ್ಸ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಇದ್ರು. ಬೀಟ್ರೋಟ್ ಪಲ್ಯಕ್ಕೆ ಜಸ್ಟ್ ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ. ಸಾಸಿವೆ, ಆಮೇಲೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಆಮೇಲೆ ಈರುಳ್ಳಿ ಹಾಕಿದ್ದೀನಿ. ಆನಂತರ ಬೀಟ್ರೋಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಅಚ್ಕಾರದ ಪುಡಿ ಹಾಗೆಯೇ ಸಾಂಬಾರು ಪುಡಿ ಹಾಕಿದ್ದೀನಿ. ಆನಂತರ ಒಂಚೂರು ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಬೇಳೆನ ಹಾಕಿ ಚೂರೆ ಬಿಸಿ ನೀರು ಹಾಕಿ ಕುಕ್ಕರಲ್ಲಿ 1 ವಿಷಲ್ ಹೊಡೆಸಿದ್ರೆ ಪಲ್ಯ ರೆಡಿ ಆಗುತ್ತೆ. ಸೇಮ್ ಸಾಂಬಾರು ಥರನೇ ಬರುತ್ತೆ. ಆಮೇಲೆ ಚೂರು ಕಾಯಿ ತುರಿನ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ನಾನು ಮೊಳಕೆ ಬರೆಸಿರೋ ಕಾಳಿತ್ತಲ್ವ, ಅದನ್ನು ಕೂಡ 1-2 ಮುಷ್ಟಿಯಷ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಾಗುತ್ತೆ. ಬರೀ ಮೊಳಕೆ ಬರೆಸಿರೋ ಕಾಳು ಹಾಕಿದ್ರೂ ಚೆನ್ನಾಗಾಗುತ್ತೆ. ನಮ್ಮ ಮನೆಯವ್ರಿಗೆ ಒಂಚೂರು ಎಲ್ಲದಕ್ಕೂ ಬೇಳೆ ಹಾಕಬೇಕು, ಅವ್ರಿಗೆ ಒಂಥರ ದಪ್ಪ ದಪ್ಪ ಇರಬೇಕು. ಸಾಂಬಾರು ಅಷ್ಟೇ, ಸೌಟಿಯಿಂದ ಕೆಳಗೆ ಬೀಳಬಾರ್ದು, ಆ ಥರ ಇದ್ದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಅವ್ರು ಹೇಗೆ ಕೇಳ್ತಾರೋ ಹಾಗೆ ಮಾಡ್ತಾಯಿದ್ದೀನಿ ನಾನು ಅಷ್ಟೇ. ಸ್ವಲ್ಪ ಹುಳಿ ಹಾಕಿದೆ, ಸ್ವಲ್ಪ ಬೆಲ್ಲ ಹಾಕಿ ಕುಕ್ಕರಲ್ಲಿ ಈಗ 1 ವಿಷಲ್ ಹೊಡಿಸ್ತೀನಿ. ಬೇಕಿದ್ದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೋದು. ನಾನೇನು ಕೊತ್ತಂಬರಿ ಸೊಪ್ಪನ್ನು ಹಾಕೋದಿಲ್ಲ. ನನಗೆ ಎಲ್ಲದಕ್ಕೂ ಕೊತ್ತಂಬರಿ ಸೊಪ್ಪು ಹಾಕೋಕ್ಕೆ ಇಷ್ಟ ಆಗೋದಿಲ್ಲ, ಕೆಲವೊಂದಕ್ಕೆ ಮಾತ್ರ ಹಾಕ್ತೀನಿ. ಹಾಗೆಯೇ ಚಿನ್ನಿ ಕೂಡ ಎದ್ದು ಬಂದಳು. ಅವಳಿಗೆ ಕ್ಯಾರೆಟ್ ಎಲ್ಲ ತುರಿದು ಕೋಸಂಬರಿಗೆ ನೀನು ರೆಡಿ ಮಾಡ್ಕೊ ಅಂತ ಹೇಳಿದೆ. ಹಾಗಾಗಿ ಅವಳು ಕೋಸಂಬರಿಗೆ ರೆಡಿ ಮಾಡ್ಕೊತಾ ಇದ್ದಾಳೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು, ನಾನು ಊರಿಂದ ಹೊರಡ್ತೀನಿ, ನೀನು ತಿಂಡಿ ಎಲ್ಲ ರೆಡಿ ಮಾಡು ಅಂತ ಹೇಳಿದ್ರು. ನಾನು ಅವ್ರು ಬಂದಮೇಲೆ ದೋಸೆ ಹೊಯ್ಯೋಣ ಅಂತ ಅಂದ್ಕೊಂಡೆ. ಚಪಾತಿ ಎಲ್ಲ ಮಾಡಿ ದೋಸೆ ಹೊಯ್ಯೋಣ ಲಾಸ್ಟಿಗೆ ಅಂತ, ಯಾಕಂದರೆ ತಣ್ಣಗಾದ್ರೂ ಪಾಪ ಚೆನ್ನಾಗಿರಲ್ಲ. ಹಾಗಾಗಿ ಚಟ್ನಿನ ಇವಾಗ ಮಾಡಿ ಇಟ್ಕೊಬಿಡೋಣ ಅಂತ ಫಸ್ಟು ಚಟ್ನಿನ ಮಾಡ್ಕೊತಾ ಇದ್ದೀನಿ.
ನನಗೆ ಯಾವಾಗಲೂ ಕಮೆಂಟ್ ಬರೋದು, ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಲ್ವ, ನಿಮಗೆ ಕೆಲಸ ಮಾಡಿ ಮಾಡಿ ಬೇಜಾರಾಗಲ್ವಾ ಅಂತ. ಖಂಡಿತ ಆಗುತ್ತೆ. ನನಗೆ ಒಂದೇನಪ್ಪ ಅಂದರೆ, ಕೆಲಸ ಇಲ್ದಿದ್ರೇ ನನಗೆ ಬೇಜಾರು. ಕೆಲಸ ಇದ್ದರೆ ನಂಗೆ ಖಂಡಿತ ಬೇಜಾರಾಗಲ್ಲ. ನಾನು ಅದೆಷ್ಟು ಕೆಲಸ ಕೊಟ್ಟರು ಕೆಲಸ ಮಾಡ್ತಾನೇ ಇರ್ತೀನಿ. ನನಗೆ ಕೆಲಸ ಇಲ್ಲದೆ ಖಾಲಿ ಕೂರಕ್ಕೆ ಮಾತ್ರ ನಿಜ ಹೇಳ್ತೀನಿ ನಂಗೆ ಆಗೋದೇ ಇಲ್ಲ. ನಾನು ಏನು ಕೆಲಸ ಇಲ್ಲ ಅಂದರೆ ಏನಾದ್ರು ಒಂದು ಎಕ್ಸ್ಟ್ರಾ ಕೆಲಸ ಮಾಡ್ತಾನೇ ಇರ್ತೀನಿ. ಇವಾಗಂತೂ ಶ್ರೇಯು ಎಲ್ಲ ಹೋದ್ಮೇಲೆ ನನಗೆ ಸ್ವಲ್ಪ ಕೆಲಸ ಕಡಿಮೆನೇ ಆಗಿದೆ. ಆದ್ರೂ ನಾನು ಕಮ್ಮಿ ಆಗಿದೆ ಅಂತ ಕೆಲಸ ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರ್ತೀನಿ. ನೀವು ಅಷ್ಟೇ ತುಂಬ ಫ್ರೀಯಾಗಿ ಯಾರೂ ಇರಬೇಡಿ. ಬೇರೆ ಕಡೆ ಎಲ್ಲ ಕಡೆ ತಲೆ ಹೋಗೋಕ್ಕೆ ಶುರು ಆಗಿಬಿಡುತ್ತೆ. ನಾವು ಎಷ್ಟು ಬ್ಯುಸಿಯಾಗಿರ್ತೀವೋ ಅಷ್ಟು ನಾವು ಖುಷಿಯಾಗಿರ್ತೀವಿ. ಇಲ್ಲ ಅಂದರೆ ಬರೀ ಬೇರೆ ಎಲ್ಲೆಲ್ಲೋ ಮನಸ್ಸುಗಳು ಹೋಗೋದಕ್ಕೆ ಶುರುವಾಗುತ್ತೆ. ಹಾಗಾಗಿನೇ ಹೇಳೋದು ನಾನು, ಆದಷ್ಟು ಬ್ಯುಸಿಯಾಗಿರೋದಕ್ಕೆ ನೀವು ಕೂಡ ಟ್ರೈ ಮಾಡಿ. ಸುಮ್ಮನೆ ಕೂರೋದು ಅಥವಾ ಮಲಗೋದು, ಮೊಬೈಲ್ ನೋಡೋದು ಅದೆಲ್ಲ ಬಿಟ್ಟು ಒಂದಷ್ಟು ನಮ್ಮ ಕೆಲಸಗಳನ್ನ ನಾವು ಮಾಡಿಕೊಂಡ್ರೆ ಎಷ್ಟು ಟೈಮ್ ಇದ್ದರೂ ಸಾಕಾಗೋದಿಲ್ಲ ಅಂತ ಅನಿಸುತ್ತೆ. ತುಂಬ ಜನ ಹೇಳೋದು, ನೀವು ಕೆಲಸ ಎಲ್ಲ ಮಾಡೋದು ನೋಡಿದ್ರೆ ನಮಗೆಲ್ಲ ಒಂಥರ ಇನ್ಸ್ಪಿರೇಷನ್ ಥರ ಅನಿಸುತ್ತೆ ಅಂತ. ನಾನು ಒಬ್ಬರಿಗೆ ಇನ್ಸ್ಪಿರೇಷನ್ ಆಗಿದ್ದೀನಲ್ಲ ಅನ್ನೋ ಖುಷಿ ಕೂಡ ಇದೆ ನನಗೆ. ಅದೇ, ದಯವಿಟ್ಟು ಎಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಆಗುತ್ತೋ ಅಷ್ಟು ಆ್ಯಕ್ಟಿವ್ ಆಗಿ ಇರಿ. ಹಾಗಂತ ಮೊಬೈಲ್ ನೋಡಬೇಡಿ, ಟಿ ವಿ ನೋಡಲೇಬೇಡಿ ಅಂತ ಇಲ್ಲ. ನಿಮಗೆ ಯಾವ್ದು ಇಷ್ಟನೋ ಅದರಲ್ಲಿ ಒಳ್ಳೇದೇನಿರುತ್ತೋ ಅದನ್ನು ಖಂಡಿತ ನೋಡಬೇಕು. ಯಾಕಂದರೆ ಟೈಮ್ ಪಾಸ್ ಆಗೋದು ಕಷ್ಟ ಆಗಿಬಿಡುತ್ತೆ. ಮತ್ತು ನಮಗೂ ಒಂದು ಮನೋರಂಜನೆ ಅನ್ನೋದು ಬೇಕಾಗುತ್ತಲ್ವ. ಹಾಗಾಗಿ 24 ಗಂಟೆ ಇರೋ ಕೆಲಸನೆಲ್ಲ ಬಿಟ್ಕೊಂಡು ಅದನ್ನೇ ಮಾಡ್ತಾ ಕೂತ್ಕೊಂಡ್ರೆ ಖಂಡಿತ ಅದು ಒಳ್ಳೆಯದು ಅಲ್ಲ. ಇದು ನನ್ನ ಅಭಿಪ್ರಾಯ ಅಷ್ಟೇ. ನಿಮಗೆಲ್ಲ ಏನು ಅನಿಸುತ್ತೆ ಅಂತ ನನಗೆ ಕೂಡ ಹಾಗೇ ಕಮೆಂಟಲ್ಲಿ ಹೇಳಿ. ನಮ್ಮ ಯಜಮಾನ್ರು ಊರಿಂದ ಹೊರಟೆ ಅಂತ ಹೇಳಿದ್ರಲ್ಲ, ಹಾಗಾಗಿ ನಾನು ಚಪಾತಿನ ಉದ್ದುದೊಳೆ ಬೇಯಿಸೋದಕ್ಕೆ ಶುರು ಮಾಡಿದೆ. ಚಿನ್ನಿನ ಮತ್ತು ಅವಳನ್ನ ಕರೆದೆ, ಬನ್ನಿ ತಿಂಡಿ ಬನ್ನಿ ಅಂತ. ಎಷ್ಟು ಕರಿತಾ ಇದ್ದೀನಿ, ಅವರಿಬ್ಬರು ಎದ್ದೇ ಬರ್ತಾ ಇಲ್ಲ. ಯಾವಾಗಲೂ ಅಷ್ಟೇ, ನಮ್ಮ ಮನೆಯವ್ರು ಬಂದ ತಕ್ಷಣ ಅವರಿಬ್ಬರು ಒಟ್ಟಿಗೆ ಬರೋದು. ಬಿಸಿ ಬಿಸಿ ಚಪಾತಿ ತಣ್ಣಗಾಗ್ಬಿಡುತ್ತೆ, ಬನ್ನಿ ಅಂತ ಕರಿತಾ ಇದ್ದೆ, ಬರಲೇ ಇಲ್ಲ. ಚಿನ್ನಿ ಮತ್ತು ಚಿನ್ನಿ ಫ್ರೆಂಡ್ ಇಬ್ಬರು ಸಾಂಬಾರಿಗೆ ತರಕಾರಿನ ಹೆಚ್ಚಿ ಕೊಡ್ತಾ ಇದ್ದಾರೆ. ಅವರಿಬ್ಬರ ಭವಿಷ್ಯ ನನ್ನ ಕಣ್ಣು ಮುಂದೆ ಕಾಣ್ತಾ ಇದೆ. ಒಂದು ಆಲೂಗಡ್ಡೆ ಪೀಲ್ ಮಾಡೋಕ್ಕೆ ಅರ್ಧ ಗಂಟೆ ತೊಗೊಂಡ್ರು. ನಾನು ಅದೇ ನಿಂತ್ಕೊಂಡು ನೋಡ್ತಾ ಇದ್ದೆ, ನಿಮಗೂ ಅದನ್ನೇ ತೋರಿಸ್ದೆ. ನಾನು ಬರೀ ಕಾಯಿ ಚಟ್ನಿ ಒಂದೇ ಮಾಡಿದ್ದೆ ಅಲ್ಲ, ಅದಕ್ಕೆ ನಮ್ಮ ಮನೆಯವರು ಬರೀ ಕಾಯಿ ಚಟ್ನಿ ಒಂದು ಬೇಡ, ಸ್ವಲ್ಪ ಖಾರ ಚಟ್ನಿನೂ ಅದಕ್ಕೆ ಬೆಲ್ಲ ಎಲ್ಲ ಹಾಕಿ ನೀನು ಮಾಡ್ತೀಯಲ್ಲ ಒಗ್ಗರಣೆನ ಆ ಥರ ಹಾಕಿ ಕೊಡು ಅಂತ ಹೇಳಿದ್ರು. ಹಾಗಾಗಿ ಅದನ್ನು ಕೂಡ ಮಾಡಿದೆ. ಅದಕ್ಕೆ ಆಮೇಲೆ ಸ್ವಲ್ಪ ಗಟ್ಟಿ ತುಪ್ಪ ಹಾಕಿ ಕಳಿಸ್ದೆ. ಆಮೇಲೆ ಟೀ ಮಾಡಿ ಕೊಡು ಅಂದರು. ಮಳೆ ಬರ್ತಾ ಇತ್ತಲ್ವ, ಹಾಗಾಗಿ ಮತ್ತು ತಿಂಡಿ ತಿಂದಮೇಲೆ ಒಂದು ಟೀ ಕುಡಿಯೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಆವಾಗವಾಗ ಟೀ ಕೂಡ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಚಿನ್ನಿ ಅದೇ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾಳೆ ಡ್ಯಾಡಿ ಒಯ್ಯೋದಕ್ಕೆ.
ಒಂದು ಕೆಲಸ ಆಯಿತು ಅಷ್ಟೇ, ಬೇರೆ ಏನೂ ಕೆಲಸ ಆಗಿಲ್ಲ. ನೋಡ್ಬೋದು ಅಡುಗೆ ಮನೆ ಹೆಂಗಾಗಿದೆ ಅಂತ. ನಾನು ಚಪಾತಿ ಉತ್ತಾ ಇದ್ದೆ, ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು. ಅಂದರೆ ನಾನು ಉದ್ದಿ ಬೇಯಿಸಿ ಆಗಿತ್ತು, ಯಾಕಂದರೆ ಅವ್ರು ಬಂದಿದ್ದು ಲೇಟ್ ಆಗಿತ್ತು, 10 ಗಂಟೆ ಆಗ್ತಾ ಬಂದಿತ್ತು ಅನಿಸುತ್ತೆ. ಚಿನ್ನಿಯವ್ರು ಮುಂಚೆ ತಿಂಡಿ ತಿಂತಾಯಿದ್ರು, ಆಮೇಲೆ ನಮ್ಮ ಮನೆಯವರು ಬಂದು ತಿಂಡಿ ತಿಂದು ನಾನು ತಿಂಡಿ ಆಯಿತು. ಈಗ ಹೋದರು ನಮ್ಮ ಮನೆಯವರು. ಬೀಟ್ರೋಟ್ ಪಲ್ಯ ಚೆನ್ನಾಗಾಗಿತ್ತು, ಒಂದು ಚೂರು ಉಳಿಲಿಲ್ಲ, ಅಷ್ಟು ಚೆನ್ನಾಗಾಗಿತ್ತು. ನೀವು ಅಷ್ಟೇ ಏನಾದರೂ ಮೊಳಕೆ ಬರ್ಸಿರೋ ಕಾಳುಗಳಿದ್ದರೆ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಾಗುತ್ತೆ. ನಾನು ಗ್ಯಾಸ್ ಕಟ್ಟೆ ಕೂಡ ಕ್ಲೀನ್ ಮಾಡ್ಕೊಂಡಿಲ್ಲ, ಯಾಕಂದರೆ ಎಲ್ಲ ಒಟ್ಟಿಗೆ ಮಾಡ್ಕೊಳ್ಳೋಣ ಅಂತೇಳಿ. ಇವತ್ತು ಸ್ವಲ್ಪ ಏನಾದರೂ ಮಾಡೋಣ ಅಂತ. ಅವಳು ಪುತ್ರನಿದ್ದಾಳಲ್ಲ, ಒಂಚೂರು ಪುಳಿಯೋಗರೆ ಮಾಡ್ತೀನಿ. ಅವಕ್ಕೆ ಅನ್ನ ಸಾರು ಇಳಿಯಲ್ಲ, ಅದಕ್ಕೆ ಚೂರು ಪುಳಿಯೋಗರೆ ಮಾಡಿ ಒಂಚೂರು ಶಾವಿಗೆ ಪಾಯಸ ಮಾಡೋಣ ಅಂತ ಹಾಲು ತರಿಸ್ದೆ ನಮ್ಮನೆಯವ್ರ ಹತ್ರ. ಈಗ ಹಾಲು ಕೂಡ ಕಾಯ್ದಕ್ಕಿಟ್ಟೆ. ಪಾತ್ರೆ ಇದೆ ಒಂದು ರಾಶಿ. ಟೈಮ್ ಬಂದು 11 ಗಂಟೆ ಆಯಿತು. ಇನ್ನೂ ವಿಡಿಯೋ ಪಬ್ಲಿಷ್ ಮಾಡೋಕ್ಕೆ ಕೂತ್ಕೊಂಡಿಲ್ಲ. 11 ಗಂಟೆ ಆಗಿಲ್ಲ, 11 ಗಂಟೆಗೆ ವಿಡಿಯೋ ಪಬ್ಲಿಷ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕರೆಂಟ್ ಯಾಕೋ ಹೋಗಿ ಬಂದು ಆಗ್ತಾಯಿದೆ. ಅದೇ ಸಾಂಬಾರಿಗೆ ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿನ ಚಿನ್ನಿ ತರಕಾರಿ ಎಲ್ಲ ಕಟ್ ಮಾಡಿ ಕೊಟ್ಟಲು. ನಮ್ಮನೆಯವ್ರು ಅನ್ನೋದವ್ರಿಬ್ರಿಗೂ ಹೊಸದಾಗಿ ಕೆಲಸದವ್ರನ್ನ ಕರೆಸಿದ್ದೀನಿ ಅಂತ ಹೇಳಿ ಉಡುಪಿಯಿಂದ ಕರೆಸಿದಾರಂತೆ. ವಿಡಿಯೋನ ಈಗ ಫಸ್ಟು ಪಬ್ಲಿಷ್ ಮಾಡ್ಕೊತೀನಿ, ಆಮೇಲೆ ಸಿಗ್ತೀನಿ ನಿಮಗೆ. ಆಮೇಲೆ ಅಂತ ಸಿಗೋದು ಪಾತ್ರೆ ತೊಳೆಯೋದು, ನೆಲ ಒರೆಸೋದಿದೆ. ಇವು ಯಾವ ಕೆಲಸ ಮುಗೀತೋ ಅಂತ ಅನಿಸಿದೆ ಇವತ್ತು ನನಗಂತೂ, ನಿಜ ಹೇಳ್ತಾ ಇದ್ದೀನಿ. ಆರಾಮಾಗಿ ಮೊಬೈಲ್ ನೋಡ್ತಾ ಕೂತ್ಕೊಂಡಿದ್ದಾರೆ. ನಾವು ಮಾತಾಡೋದು ಕೇಳಿದ್ರೆ ಎದ್ದೋಡೋಗ್ತಾರೆ. ಅವ್ರ ಡ್ಯಾಡಿ ಇರೋ ತನಕ ಮೊಬೈಲ್ ಮುಟ್ಟಲ್ಲ. ಅವರಿಬ್ಬರೂ ಬೈದಿದ್ದಾರೆ ಮೊನ್ನೆ, ಮೊಬೈಲ್ ಹಿಡಿಬೇಡಿ ನಾನು ಬಂದಾಗ ಅಂತ ಹೇಳಿ. 24 ಗಂಟೆ ಹೀಗೆ ಮಾಡ್ತಾ ಇರೋದು. ಅದಕ್ಕೆ ಮಧ್ಯಾಹ್ನ ಕೂಡ ಅವರಿಗೆ ಊಟ ಕೊಡಬೇಕಾಗಿತ್ತಲ್ವ, ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಅಡುಗೆ ಮಾಡ್ತಾಯಿದ್ದೀನಿ. ಅನ್ನಕ್ಕೆ ಇಟ್ಟೆ ಜಸ್ಟು, ಯಾಕಂದರೆ ನಮ್ಮನೆಯವರು 1 ಗಂಟೆಗೆ ಬಂದುಬಿಡ್ತಾರೆ. 1:15 ಇಲ್ಲ 1:45ಗೆ ಊಟ ರೆಡಿ ಇರಬೇಕು. ಹಾಗಾಗಿ ಈ ಸಾಂಬಾರಿಗೆ ಆಲೂಗಡ್ಡೆ ಮತ್ತು ಬೀನ್ಸನ್ನು ಚಿನ್ನಿ ಅವಳು ಹೆಚ್ಚಿಕೊಟ್ಟಿದ್ರಲ್ಲ, ಒಂದು ಸ್ವಲ್ಪ ಏನದು ನುಗ್ಗೆಕಾಯಿ ಕೂಡ ಇತ್ತು, ಅದನ್ನು ಕೂಡ ಹಾಕಿ ಇವತ್ತು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎಲ್ಲ ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಅವಳು ಪುತ್ರನಿದ್ಲಲ್ವ, ಹಾಗಾಗಿ ಸ್ವಲ್ಪ ಶಾವಿಗೆ ಪಾಯಸ ಮಾಡೋಣ ಅಂತ. ಜಾಸ್ತಿ ಮಾಡೋದಿಲ್ಲ, ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಮಾತ್ರ ಶಾವಿಗೆ ಪಾಯಸನ ಮಾಡ್ತಾಯಿದ್ದೀನಿ. ಚಿನ್ನಿನೂ ತಿನ್ನಲ್ಲ ಮತ್ತು ನಮ್ಮ ಮನೆಯವರು ತಿನ್ನಲ್ಲ, ಹಾಗಾಗಿ ಒಂದು ಸ್ವಲ್ಪ ಮಾತ್ರ ಮಾಡ್ತೀನಿ. ಹಾಲನ್ನು ತರಿಸ್ಕೊಂಡಿದ್ದೆ, ದಪ್ಪ ಹಾಲನ್ನು. ಆ ದಪ್ಪ ಹಾಲಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಾಬುದಾನದ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅವಳಿಗೆ ನನ್ನ ಕೈ ರುಚಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅವಳಿಗೆ ಕೇಳಿದೆ, ಮ್ಯಾಕರೋನಿ ಇರುತ್ತಲ್ವ ಅದ್ರದ್ದು ಪಾಯಸ ಮಾಡಲಾ ಅಂತ. ಅವತ್ತೊಂದಿನ ಅವರಿಬ್ಬರು ಮ್ಯಾಕರೋನಿ ಮ್ಯಾಗಿನ 2 ಸೇರಿಸಿ ಒಂದಿನ ಮಾಡ್ಕೊಂಡು ತಿಂದಿದ್ರು ಸಂಜೆ ಕಡೆ. ನಾನು ಗೊತ್ತೇ ಇಲ್ಲ. ಆಮೇಲೆ ಕೇಳಿದೆ ಚಿನ್ನಿಗೆ, ಇಲ್ಲ ಅವತ್ತು ನಾನು ಅವಳು ಮ್ಯಾಗಿ ಒಂದು ಸ್ವಲ್ಪ ಇತ್ತು, ಅದ್ರ ಜೊತೆ ಅದನ್ನು ಮಿಕ್ಸ್ ಮಾಡಿದ್ವಿ, ತುಂಬ ಚೆನ್ನಾಗಾಗಿತ್ತು ಅಂತ ಹೇಳಿದ್ಲು. ನಾನು ಎಲ್ಲೋ ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡಿದ್ದೀನಿ, ಅವರಿಬ್ಬರದ್ದು ಅಡುಗೆ ಮಾಡ್ಕೊಂಡಿದ್ರು ಅನಿಸುತ್ತೆ. ಸಾಂಬಾರು ಕೂಡ ರೆಡಿ ಆಗ್ತಾ ಬಂತು, ಹಾಗೆಯೇ ಪಾಯಸ ಕೂಡ ಈ ಕಡೆ ರೆಡಿ ಆಯಿತು. ಅಡುಗೆ ಸ್ವಲ್ಪ ಲೇಟೇ ಆಯಿತು, ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ 12:15 ಆಗಿತ್ತು. ನಮ್ಮ ಮನೆಯವ್ರು ನಾನು ಇನ್ನೂ ಸಾಂಬಾರು ಮಾಡ್ತಾ ಇದ್ದೆ, ಅಷ್ಟೊತ್ತಿಗೆ ಬಂದರು. ಪರವಾಗಿಲ್ಲ ನಿಧಾನ ಮಾಡು, ಆರಾಮಾಗಿ ಊಟ ಒಯ್ತೀನಿ ಅಂದರೆ, ಯಾಕಂದರೆ ಅವ್ರು ಹೋಗಿದ್ದು ತಿಂಡಿ ತೊಗೊಂಡು ಲೇಟಾಗಿತ್ತು, ಹಾಗಾಗಿ ಏನು ಬೇಗ ಊಟ ಮಾಡೋದಿಲ್ಲ ಅಂತ ಹೇಳಿದ್ರು. ಶಾವಿಗೆನ ನಾನು ಒಂಚೂರು ನೀರಲ್ಲಿ ಬೇಯಿಸ್ಕೊಂಡೆ, ಯಾಕಂದರೆ ಬೇಗ ಆಗುತ್ತೆ ಅಂತ. ಆಮೇಲೆ ಅದಕ್ಕೆ ನಾನು ದಪ್ಪ ಹಾಲು ಹಾಕಿದ್ದೀನಿ, ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕು, ಆನಂತರ ಸ್ವಲ್ಪ ಮೊಸರು ಅಂತಿದ್ದೆ, ಇವಾಗ ಏಲಕ್ಕಿ ಪುಡಿ ಹಾಕಿದ್ದೀನಿ ಅಷ್ಟೇ. ಆಮೇಲೆ ಒಂದು ಸ್ವಲ್ಪ ಗೋಡಂಬಿ ಒಂದು ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು. ಆಲೂಗಡ್ಡೆ ಮತ್ತು ಬೀನ್ಸ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಅದು ಇವತ್ತಿನಕ್ಕಿಂತನೂ ನಾಳೆಗೆ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಆಲೂಗಡ್ಡೆ ಮತ್ತು ಬೀನ್ಸ್ ಹಾಕಿ ಸಾಂಬಾರು ಮಾಡಿದ್ರೆ 2 ದಿನಕ್ಕಾಗಷ್ಟು ಮಾಡ್ತೀನಿ. ಮತ್ತು ಇದ್ರದ್ದು ನುಗ್ಗೆಕಾಯಿ ಸಾಂಬಾರು ಅಷ್ಟೇ, ಅವತ್ತಿನಕ್ಕಿಂತನೂ ನೆಕ್ಸ್ಟ್ ಡೇಗೆ ಅದು ಇನ್ನೂ ಚೆನ್ನಾಗಿರುತ್ತೆ. ತಂಗಳು ಸಾರು ಒಂಥರ ರುಚಿ ಅಂತ ಅನಿಸುತ್ತೆ. ಆಮೇಲೆ ಬರೀ ಅನ್ನ ಸಾರು ಏನು ಕೊಡೋದು ಅಂತ ಹೇಳಿ ಸ್ವಲ್ಪ ಹಪ್ಪಳ ಕರಿಯೋಣ ಅಂತ ಹಪ್ಪಳನ ಕೂಡ ಕರಿತಾ ಇದ್ದೀನಿ. ನಾನೇನು ಇವತ್ತು ಕೆಲಸ ಲೇಟಾಗಿತ್ತಲ್ವ, ಹಾಗಾಗಿ ನಾನೇನು ಅಡುಗೆ ಮಾಡಲ್ಲ ಅಂತ ನಮ್ಮನೆಯವರು ಆಲೂಗಡ್ಡೆ ಬೋಂಡ ತೊಗೊಬಂದಿದ್ರು. ಅವರಿಗೂ ಅಷ್ಟೇ, ಕೆಲಸದವ್ರಿಗೂ ಅಷ್ಟೇ ಆಲೂಗಡ್ಡೆ ಬೋಂಡ ತಗೊಬಂದಿದ್ರು. ನಾನು ಹಪ್ಪಳ ಎಲ್ಲ ಕರೆದು ರೆಡಿ ಮಾಡಿ ಇಟ್ಟಿದ್ದೆ. ನೀವೊಂದು ಫೋನ್ ಮಾಡೋದಲ್ವ ನನಗೆ ಅಂದೆ. ಇರಲಿ ಬಿಡು, ಒಂದಿನ ಕೊಡೋಣ ಅಂತ ಹೇಳಿದ್ರು. ನೋಡಿ ಎಷ್ಟೊಂದು ಹಪ್ಪಳ ಕರೆದಿದ್ದೀನಿ, ಮತ್ತು ಅದರಲ್ಲಿ ಬೋಂಡ ಕೂಡ ತೊಗೊಂಡು ಬಂದಿದ್ದಾರೆ. ಅವರು ಅನ್ನನೆಲ್ಲ ಫಸ್ಟು ಹಾಕಿ ಇಟ್ಕೊತಾರೆ, ಯಾಕಂದರೆ ಅದು ಆರಬೇಕಲ್ವ, ಹಾಗಾಗಿ. ಮತ್ತು ಆರದಿದ್ರೆ ಏನಂದರೆ ಮುದ್ದೆ ಥರ ಆಗಿಬಿಡುತ್ತೆ ಅನ್ನ.
ಹಾಗಾಗಿ ಫಸ್ಟು ಅನ್ನನ ಹಾಕ್ಬಿಟ್ಟು ಆಮೇಲೆ ನಾವು ಊಟನ ಮಾಡ್ತೀವಿ. ನಾನೊಂದು ಸ್ವಲ್ಪನೇ ಪುಳಿಯೋಗರೆನ ಕಲಿಸ್ದೆ. ನಮ್ಮನೆಯವರು ಬಂದಿದ್ದು ಲೇಟಾಗಿತ್ತು, ಹಾಗಾಗಿ ನನಗೂ ಊಟ ಯಾಕೋ ಬೇಡ ಬೇಡ ಆ ಥರ ಆಗ್ತಾಯಿದೆ ಅಂದರು. ಸುಮ್ಮನೆ ನಾನು ಇನ್ನೇನು ಬೈತೀನಿ ಅಂತ ಸ್ವಲ್ಪ ಶಾಸ್ತ್ರಕ್ಕೆ ಮಾತ್ರ ಕೋಸಂಬರಿ ತಿಂದು ಒಂಚೂರು ಅನ್ನ ಸಾರು ಊಟ ಮಾಡಿದ್ರು. ಪುಳಿಯೋಗರೆ ನಾನು ಅವರಿಬ್ಬರಿಗೆ ಅಂತ ಒಂದು ಸ್ವಲ್ಪ ಕಲಿಸ್ದೆ. ಆಮೇಲೆ ಅವರೆಲ್ಲರೂ ಟೇಸ್ಟ್ ನೋಡಿ ಅಂತ ನಮಗೂ ಒಂಚೂರು ಹಾಕಿದ್ರು. ಇವತ್ತು ಒಂಥರ ಸ್ಪೆಷಲ್ ಆಗಿರೋ ಊಟ ಅಂತಲೇ ಹೇಳ್ಬೋದು. ಪಾಯಸ ತುಂಬ ಚೆನ್ನಾಗಾಗಿತ್ತು. ನನಗೆ ಬೌಲಲ್ಲಿ ಹಾಕ್ಕೊಂಡು ಪಾಯಸ ತಿನ್ನೋದಕ್ಕಿಂತ ಈ ಥರ ಬಾಳೆ ಎಲೆ ಮೇಲೆ ಹಾಕ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗುತ್ತೆ. ನಿಮಗೆಲ್ಲ ನನ್ನ ಥರ ಯಾರಿಗೆ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.